ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ IDBI ಬ್ಯಾಂಕಿಂದ ಏನಪ್ಪಾ ಅಂದ್ರೆ ಹೊಸ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ O 26-27 ಯಾವ್ದಕ್ಕೋಸ್ಕರ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ. ಅದಕ್ಕೆ ಅವ್ರ ಕೋಡ್ JM JAM ಅಂತ ಕೊಟ್ಟಿದ್ದಾರೆ. IDBI Bank Limited invites online applications from eligible candidates for the following vacancies. Candidates fulfilling the required eligibility criteria may apply online through the link given in the bank website. ಏನ್ ಹೇಳ್ತಿದ್ದಾರೆ ಅಂದ್ರೆ IDBI ಬ್ಯಾಂಕ್ ಏನ್ ಮಾಡ್ತಾ ಇದೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಕರೀತಾ ಇದೆ. ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅಥವಾ ಯಾರೆಲ್ಲ ಈ ಕ್ರೈಟೀರಿಯಾನ ಫುಲ್ಫಿಲ್ ಮಾಡ್ತಿರಲ್ಲ, ಇಲ್ಲಿ ಕೆಳಗೆ ಕೊಟ್ಟಿರುವಂತ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾಗತ್ತೆ. IDBI ಬ್ಯಾಂಕಿಂಗ್ ಹೋಗಿ ಕೆರಿಯರ್ ಓಪನ್ಸ್ ಮಾಡಿ ಅಲ್ಲಿ ಕರೆಂಟ್ ಓಪನಿಂಗ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಲಿಂಕ್ ಸಿಗುತ್ತೆ. ಇಲ್ಲಿ ಜೋನಲ್ ವೈಸ್ ವೇಕೆನ್ಸೀಸ್ ಅನ್ನ ನೋಡ್ತಾ ಹೋದ್ರೆ ನೋಡ್ರಿ, ಇಲ್ಲಿ ಜೋನಲ್ ವೈಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಅಹಮದಾಬಾದ್ ಅಲ್ಲಿ 70 ಅಂತ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಕರ್ನಾಟಕದಲ್ಲಿ ನೋಡೋದಾದ್ರೆ ಬೆಂಗಳೂರಲ್ಲಿ ನಿಮ್ಗೆ 75 ವೇಕೆನ್ಸೀಸ್ ಇದೆ. ಇಲ್ಲಿ ಪ್ರಿಫರ್ಡ್ ಲ್ಯಾಂಗ್ವೇಜ್ ಯಾವ್ದಿರುತ್ತಪ್ಪ ಅಂದ್ರೆ ಕನ್ನಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ 1100 ವೇಕೆನ್ಸೀಸ್ ಇವ್ರು ಏನ್ ಮಾಡಿದ್ರೆ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಅಥವಾ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಬೆಂಗಳೂರು ಸೆಕ್ಷನ್ ಅನ್ನೇ ನೋಡ್ರಿ ನೀವು, ಅನ್ರಿಸರ್ವ್ಡ್ 31, SC ದವ್ರಿಗೆ 10, ST ದವ್ರಿಗೆ 7, OBC ದವ್ರಿಗೆ 20 ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ 7. ಟೋಟಲ್ 75 ಹುದ್ದೆಗಳು ಬೆಂಗಳೂರು ಸೆಕ್ಷನ್ಗೆ ಅಥವಾ ಬೆಂಗಳೂರು ಡಿವಿಷನ್ಗೆ ಇವರು ರಿಸರ್ವ್ ಇಟ್ಟಿದ್ದಾರೆ. ಟೋಟಲ್ ಎಷ್ಟು ಹುದ್ದೆಗಳಿದಾವೆ ಅಂದ್ರೆ 1100 ಹುದ್ದೆಗಳು ರಿಸರ್ವ್ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಈ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆಫ್ಟರ್ ಎನ್ಶೂರಿಂಗ್ ದೇರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಸ್ ಪರ್ ದ criteria given for the respective position and will have to apply for only one of the above listed zones. Such candidates should be proficient in reading, writing and understanding in any languages indicated against the respective zone ಅಂತ ಹೇಳ್ತಿದ್ದಾರೆ. ಅಂದ್ರೆ ಮೇಲ್ ಕೊಟ್ಟಿರುವಂತ ವೇಕೆನ್ಸೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಝೋನಲ್ ವೈಸ್ ಏನ್ ಕೊಟ್ಟಿದ್ದಾರೆ, ಬೆಂಗಳೂರು ಅಹಮದಾಬಾದ್ ಅಂತ ಕೊಟ್ಟಿದಾರಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದು ಝೋನಿಗೆ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಮೆನ್ಷನ್ ಮಾಡಿರುವಂತ ಝೋನ್ ಅಲ್ಲಿ ಏನಪ್ಪಾ ಅಂದ್ರೆ ಲ್ಯಾಂಗ್ವೇಜಸ್ ಕೊಟ್ಟಿರ್ತಾರಲ್ಲ, ಆ ಲ್ಯಾಂಗ್ವೇಜ್ ಅಲ್ಲಿ ಒಂದರಲ್ಲಿ ನೀವ್ ಏನಿರ್ಬೇಕಂದ್ರೆ ರೀಡಿಂಗ್, ರೈಟಿಂಗ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಓದಕ್ಕೆ, ಬರೆಯಕ್ಕೆ ಮತ್ತೆ ಅರ್ಥ ಮಾಡ್ಕೊಳಕ್ ಬರ್ಬೇಕಂತ ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ನೋಡಿದ್ರೆ, ಬೆಂಗಳೂರು ಬ್ರಾಂಚಿಗೆ ನೋಡಿದ್ರೆ ನಿಮಗೆ ಕನ್ನಡ ಇರುತ್ತೆ. ಕನ್ನಡನ ನಿಮ್ಗೆ ಓದಕ್ಕೆ, ಬರೆಯಕ್ಕೆ ಮತ್ತೆ ಅರ್ಥ ಮಾಡ್ಕೊಳಕ್ಕೆ ಬರ್ಬೇಕಂತ ಹೇಳ್ತಿದ್ದಾರೆ. ಫೇಲ್ಯೂರ್ ಟು ಪ್ರೊಡ್ಯೂಸ್ ದ ರಿಕ್ವೈಸ್ಡ್ ಸರ್ಟಿಫಿಕೇಟ್ ಆರ್ ಎನಿ ಅದರ್ ಮ್ಯಾಂಡೇಟರಿ ಮಿನಿಮಮ್ ಕ್ವಾಲಿಫಿಕೇಶನ್ ರಿಲೇಟೆಡ್ ಟು ಡಾಕ್ಯುಮೆಂಟ್ ಅಟ್ ದ ಟೈಮ್ ಆಫ್ ಪರ್ಸನಲ್ ಇಂಟರ್ವ್ಯೂ ಶಾಲ್ ಬಿ ರೆಂಡರ್ ದ ಕ್ಯಾಂಡಿಡೇಟ್ಸ್ ಇನ್ಎಲಿಜಿಬಲ್ ಫಾರ್ ಟೇಕಿಂಗ್ ಪಾರ್ಟ್ ಇನ್ ಫರ್ದರ್ ಸೆಲೆಕ್ಷನ್ ಪ್ರೊಸೆಸ್. ಅಂದ್ರೆ ಇದಾದ್ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸ್ ಟೆಸ್ಟ್ ಅನ್ನ ಮಾಡೋ ಬದಲು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನೀವೇನಾದ್ರೂ ಫಸ್ಟ್ ಲ್ಯಾಂಗ್ವೇಜ್ ಅನ್ನ ಸ್ಥಳೀಯ ಭಾಷೆನಾಗಿ ಓದಿದ್ರೆ, ಅಂದ್ರೆ ನೀವು ಅಪ್ ಟು 10th ಅಥವಾ 12th ವರೆಗೂ ಏನಪ್ಪಾ ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಸ್ಥಳೀಯ ಭಾಷೆನ ಓದಿದ್ರೆ, ಕನ್ನಡನ ಓದಿದ್ರೆ ನಿಮ್ಗೆ ಲ್ಯಾಂಗ್ವೇಜ್ ವಿನಾಯಿತಿಯನ್ನ ಕೊಡ್ತಾರೆ. ಅಂತದನ್ನ ನೀವು ಪರ್ಸನಲ್ ಇಂಟರ್ವ್ಯೂ ಟೈಮ್ ಅಲ್ಲಿ ಏನಾದ್ರೂ ಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಏನ್ ಪರ್ಸನಲ್ ಇಂಟರ್ವ್ಯೂ ಇದೆ ಮತ್ತೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಇದೆಯಲ್ಲ ಅದನ್ನ ನಿಮ್ ಜೊತೆಗೆ ಕ್ಯಾನ್ಸಲ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನೋಡ್ರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಸ್ ಆನ್ 1st March 2026 ಅಂದ್ರೆ ಇವರು 1st March 2026 ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ತಗೊಂಡಿದ್ದಾರೆ. ಫಸ್ಟ್ ನಾವಿಲ್ಲಿ ಏನ್ ನೋಡೋಣ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ನೋಡ್ತಾ ಹೋಗೋಣ. ಬ್ಯಾಚುಲರ್ಸ್ ಡಿಗ್ರಿ ವಿತ್ ಮಿನಿಮಮ್ 60% ಫಾರ್ ಜನರಲ್, ಎಕನಾಮಿಕಲ್ ಅಂಡ್ OBC candidates and 55% for SC, ST, PWD candidates in any discipline from university recognized or approved by government or government bodies, that is AICTE, UGC, etc. ಅಂದ್ರೆ ನೀವು ಮಿನಿಮಮ್ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ಬೇಕಪ್ಪ ಅಂದ್ರೆ ಮಿನಿಮಮ್ 60% ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರ್ಬೇಕು. ಯಾರು ಜನರಲ್ ಕ್ಯಾಟಗರಿ, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ದವರಿಗೆ ಮಿನಿಮಮ್ 60% ಮಾರ್ಕ್ಸ್ ಅನ್ನ ನೀವು ತೆಗೆದುಕೊಂಡಿದ್ರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಂದ್ರೆ ಓವರ್ ಆಲ್ ಅಗ್ರಿಗೇಟ್ ನಿಮ್ದು ಏನಿರ್ಬೇಕಂದ್ರೆ 60% ಇರ್ಬೇಕಂತ ಹೇಳ್ತಿದ್ರೆ. ಅದೇ ತರನ ನೀವೇನಾದ್ರೂ SC, ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮ್ದು ಓವರ್ ಆಲ್ ಅಗ್ರಿಗೇಟ್ ಎಷ್ಟು ಇರ್ಬೇಕಪ್ಪ ಅಂದ್ರೆ ಡಿಗ್ರಿಲಿ 55% ಇರ್ಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏಜ್ ಕ್ರೈಟೀರಿಯಾನ ನೋಡೋದಾದ್ರೆ ಮಿನಿಮಮ್ 20 ವರ್ಷ ಏಜ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 25 ವರ್ಷ ಮುಗ್ದಿರಬಾರ್ದು. ಜೊತೆಗೆ ನೋಡ್ರಿ ಡೇಟ್ ಆಫ್ ಬರ್ತ್ ಅನ್ನು ಕೂಡ ಹೇಳಿದ್ದಾರೆ. ನಿಮ್ಮ ಒಂದು ಜನ್ಮ ದಿನಾಂಕ 2ನೇ ಮಾರ್ಚ್ 2001ಕ್ಕಿಂತ ಮುಂಚೆ ಇರಬಾರ್ದು, ಮತ್ತೆ 1ನೇ ಮಾರ್ಚ್ 2000 ನಂತರ ಇರಬಾರ್ದು. ಅಂದ್ರೆ ನಿಮ್ಮ ಜನ್ಮ ದಿನಾಂಕ 2 ಮಾರ್ಚ್ 2001ರಿಂದ 1 ಮಾರ್ಚ್ 2006 ಒಳಗಡೆ ಇರಬೇಕಾಗುತ್ತೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಕಂಪ್ಯೂಟರ್ ಲಿಟರಸಿ ಬಗ್ಗೆ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಹ್ಯಾವ್ ಅ ಪ್ರೊಫಿಷಿಯನ್ಸಿ ಇನ್ ದ ಕಂಪ್ಯೂಟರ್ ಆರ್ IT ರಿಲೇಟೆಡ್ ಆಸ್ಪೆಕ್ಟ್. ಅಂದ್ರೆ ಕಂಪ್ಯೂಟರ್ ಮತ್ತೆ IT ರಿಲೇಟೆಡ್ ಆಸ್ಪೆಕ್ಟ್ ಬಗ್ಗೆ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರೊಫಿಷಿಯನ್ಸಿ ಇರ್ಬೇಕಂತ ಹೇಳ್ತಿದ್ದಾರೆ, ಪ್ರಾವೀಣ್ಯತೆ ಇರ್ಬೇಕಂತ ಹೇಳ್ತಿದ್ದಾರೆ.
ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ಡೇಟ್ಸ್ ಅನ್ನು ನೋಡೋದಾದ್ರೆ ಕಟ್ ಆಫ್ ಡೇಟ್ ಫಾರ್ ಎಲಿಜಿಬಿಲಿಟಿ ಕ್ರೈಟೀರಿಯಾ 1 ಮಾರ್ಚ್ 2026 ಇದೆ. ಅಡ್ವರ್ಟೈಸ್ಮೆಂಟ್ ಯಾವಾಗ ಕೊಟ್ಟಿದ್ದಾರೆ ಅಂದ್ರೆ 6 ಮಾರ್ಚ್ 2026 ಕೊಟ್ಟಿದ್ದಾರೆ. ಆನ್ಲೈನ್ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಎಡಿಟಿಂಗ್ ಮಾಡಿಫಿಕೇಶನ್ ಆಫ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ಸ್ ಜೊತೆಗೆ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಇಂಟಿಮೇಷನ್ ಚಾರ್ಜಸ್ ಇದನ್ನು ಕೂಡ ಯಾವಾಗ ಇಟ್ಟಿದ್ದಾರೆ ಅಂದ್ರೆ ಈ ಡೇಟ್ಸ್ ನೋಡ್ರಿ 8 ರಿಂದ 19 ಮಾರ್ಚ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಯಾವಾಗ ಓಪನ್ ಮಾಡ್ತಾರೆ ಅಂದ್ರೆ 8ನೇ ಮಾರ್ಚ್ಗೆ ಓಪನ್ ಮಾಡಿದ್ದಾರೆ, 19th ಮಾರ್ಚ್ಗೆ ಕ್ಲೋಸ್ ಆಗುತ್ತೆ. ಜೊತೆಗೆ ಅಪ್ಲಿಕೇಶನ್ ಫೀಸ್ ಅನ್ನು ತುಂಬಾ ಕೊನೆಯ ದಿನಾಂಕ ಯಾವಾಗಿದೆ ಅಂದ್ರೆ 19th ಮಾರ್ಚ್ 2026 ಇದೆ. ನೆಕ್ಸ್ಟ್ ನೋಡ್ರಿ ಟೆಂಟೇಟಿವ್ ಡೇಟ್ ಆಫ್ ಆನ್ಲೈನ್ ಟೆಸ್ಟ್ ಯಾವಾಗಿರುತ್ತೆ ಅಂದ್ರೆ ಏಪ್ರಿಲ್ 12, 2026 ಮಾರ್ನಿಂಗ್ ಸೆಷನ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ರಿಕ್ರೂಟ್ಮೆಂಟ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ನೋಡ್ರಿ ಎಮೋಲ್ಮೆಂಟ್ಸ್ ಅಥವಾ ಕ್ಯಾರಿಯರ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಆನ್ ಜಾಯ್ನಿಂಗ್ ದ ಬ್ಯಾಂಕ್ ಸರ್ವಿಸ್ ಆಸ್ ಅ ಗ್ರೇಡ್ O compensation on cost of company basis would range from 6,14,000 rupees to 6,50,000 rupees. Class ACT at a time of joining. Annual increment shall be granted based on the performance or any parameters as described by the bank from time to time. ಅಂದ್ರೆ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಇನಿಷಿಯಲ್ ಜಾಯ್ನ್ ಆದಾಗೆ ನಿಮ್ಗೆ ಕಾಸ್ಟ್ ಆಫ್ ದ ಕಂಪನಿ ಅಂತ ಹೇಳಿ ಪ್ರತಿ ವರ್ಷ ಅವ್ರಿಗೆ ಎಷ್ಟು ಬೀಳುತ್ತೆ ಅಂದ್ರೆ 6,14,000ದಿಂದ 6,50,000ವರೆಗೂ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಮಿನಿಮಮ್ ನಿಮ್ಗೆ 48,000ದಿಂದ 50,000 ರೂಪಾಯಿ ಪೇಮೆಂಟ್ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಇನ್ಕ್ರಿಮೆಂಟ್ ಅನ್ನ ನಿಮ್ಮ ಇನ್ಕ್ರಿಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಇನ್ಕ್ರಿಮೆಂಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ನೋಡೋದಾದ್ರೆ ದ ಸೆಲೆಕ್ಷನ್ ಪ್ರೊಸೆಸ್ ಆಲ್ ಕಂಪ್ರೈಸಸ್ ಆಫ್ ಆನ್ಲೈನ್ ಟೆಸ್ಟ್, ಡಾಕ್ಯುಮೆಂಟ್ ವೆರಿಫಿಕೇಶನ್, ಪರ್ಸನಲ್ ಇಂಟರ್ವ್ಯೂ ಅಂಡ್ ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಟೆಸ್ಟ್. ಫಿಟ್ನೆಸ್ ಆಫ್ ದ ಕ್ಯಾಂಡಿಡೇಟ್ಸ್ ಆಫ್ಟರ್ ದ PRMT ವುಡ್ ಬಿ ಬೇಸ್ಡ್ ಆನ್ ದ ಪ್ರಿವೇಲಿಂಗ್ ಗೈಡೆನ್ಸ್ ಆಫ್ ದ ಬ್ಯಾಂಕ್. ಅಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಫಸ್ಟ್ ನಿಮಗೆ ಆನ್ಲೈನ್ ಎಕ್ಸಾಮಿನೇಷನ್ಸ್ ಇರುತ್ತೆ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮಾಡ್ತಾರೆ, ಅದಾದ್ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ, ಅದಾದ್ಮೇಲೆ ನಿಮ್ಗೆ ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾ ಹೋಗ್ತಾರೆ, ಅಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಆನ್ಲೈನ್ ಎಕ್ಸಾಮಿನೇಷನ್ಸ್ ಅಲ್ಲಿ ಏನೇನು ಇರುತ್ತೆ ಅಂದ್ರೆ ನೋಡ್ರಿ ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ 4 ಸೆಕ್ಷನ್ಸ್ ಇರುತ್ತೆ. ಲಾಜಿಕಲ್ ರೀಸನಿಂಗ್, ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಮೇಲೆ ನಿಮ್ಗೆ 60 ಕ್ವಶನ್ಸ್ ಕೇಳ್ತಾರೆ, 60 ಮಾರ್ಕ್ಸ್ಗೆ 40 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಮೇಲೆ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 20 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ನಿಮ್ಗೆ 40 ಕ್ವಶನ್ಸ್ ಕೇಳ್ತಾರೆ, 40 ಮಾರ್ಕ್ಸ್ಗೆ 35 ನಿಮಿಷಗಳ ಕಾಲಾವಕಾಶ ಕೊಟ್ಟಿರ್ತಾರೆ. ಜನರಲ್ ಎಕನಾಮಿ, ಬ್ಯಾಂಕಿಂಗ್ ಅವೇರ್ನೆಸ್ ಆರ್ ಕಂಪ್ಯೂಟರ್ ಆರ್ IT ಮೇಲೆ ನಿಮ್ಗೆ 60 ಕ್ವಶನ್ಸ್ ಕೇಳ್ತಾರೆ, 60 ಮಾರ್ಕ್ಸ್ಗೆ 25 ನಿಮಿಷಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಓವರ್ ಆಲ್ ನೋಡ್ರಿ 200 ಕ್ವಶನ್ಸ್ ಇರುತ್ತೆ, 200 ಮಾರ್ಕ್ಸ್ಗೆ 120 ನಿಮಿಷಗಳು ಅಂದ್ರೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಜೊತೆಗೆ ನೋಡ್ರಿ ಇಲ್ಲಿ ಸೆಕ್ಷನ್ ವೈಸ್ ಕಟ್ ಆಫ್ ಕೂಡ ಇರುತ್ತೆ. ನೀವು ಸೆಕ್ಷನ್ ವೈಸ್ ಕಟ್ ಆಫ್ ಕೂಡ ಇಲ್ಲಿ ಏನಾಗಂದ್ರೆ ಪಡೆದುಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಲಾಜಿಕಲ್ ರೀಸನಿಂಗ್ ಗೆ ಬೇರೆ ಸೆಕ್ಷನಲ್ ಕಟ್ ಆಫ್ ಇದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ಸೆಕ್ಷನಲ್ ಕಟ್ ಆಫ್ ಬೇರೆ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮೇಲೆ ಕೂಡ ಏನಪ್ಪಾ ಅಂದ್ರೆ ಸೆಕ್ಷನಲ್ ಕಟ್ ಆಫ್ ಬೇರೆ ಇರುತ್ತೆ. ಕ್ಯಾಂಡಿಡೇಟ್ಸ್ ಪರ್ಸನಲ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ಬೇಕಾದ್ರೆ ನೀವು ಸೆಕ್ಷನಲ್ ಕಟ್ ಆಫ್ ಅನ್ನು ಕ್ವಾಲಿಫೈ ಆಗಬೇಕು, ಜೊತೆಗೆ ಏನಂದ್ರೆ ಓವರ್ ಆಲ್ ಕಟ್ ಆಫ್ ಅನ್ನು ಕೂಡ ನೀವು ಕ್ವಾಲಿಫೈ ಆಗ್ಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ ದ ಅಬೌವ್ ಟೆಸ್ಟ್ ಎಕ್ಸೆಪ್ಟ್ ದ ಟೆಸ್ಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವಿಲ್ ಬಿ ಅವೈಲೇಬಲ್ ಬೈಲಿಂಗ್ವಲಿ, ದಟ್ ಈಸ್ ಇಂಗ್ಲಿಷ್ ಅಂಡ್ ಹಿಂದಿ. ಅಂದ್ರೆ ಮೇಲ್ ಕೊಟ್ಟಿರುವಂತ ಟೆಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದ್ ಬಿಟ್ಟು ಉಳಿದೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಯಾವ ಭಾಷೆಯಲ್ಲಿ ಇರುತ್ತೆ, ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ. ನೋಡ್ರಿ ಕನ್ನಡದಲ್ಲಿ ಎಕ್ಸಾಮಿನೇಷನ್ಸ್ ಅಥವಾ ಕನ್ನಡದಲ್ಲಿ ಪರೀಕ್ಷೆನ ಅವರು ಕಂಡಕ್ಟ್ ಮಾಡಲ್ಲ, ಪರೀಕ್ಷೆನ ಅವರು ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಮಾತ್ರ ಕಂಡಕ್ಟ್ ಮಾಡ್ತಾರೆ. ಜೊತೆಗೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಎಷ್ಟು ಇರುತ್ತೆ ಅಂದ್ರೆ ಆ ಕ್ವಶನ್ ಗೆ ಎಷ್ಟು ಮಾರ್ಕ್ಸ್ ಅನ್ನ ಅಸೈನ್ ಮಾಡಿದ್ರಲ್ಲ ಅದ್ರ 1/4 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾ ಹೋಗ್ತಾರೆ. ಅಂದ್ರೆ 0.25 ಮಾರ್ಕ್ಸ್ ಅನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಡಿತಗೊಳಿಸ್ತಾ ಹೋಗ್ತಾರೆ. ಆಮೇಲೆ ನೀವು ಯಾವುದೇ ಕ್ವಶನ್ ಅನ್ನ ಮಾರ್ಕ್ ಮಾಡಲಿಲ್ಲ ಅಂದ್ರೆ ಯಾವುದೇ ತರನಾಗಿ ಪೆನಾಲ್ಟಿ ಕೂಡ ಇಲ್ಲಿ ನಿಮ್ಗೆ ಇರುವುದಿಲ್ಲ. ಇದಾದ್ಮೇಲೆ ನೋಡ್ರಿ ಪರ್ಸನಲ್ ಇಂಟರ್ವ್ಯೂ ಕರೀತಾರೆ, ಯಾರು ಆನ್ಲೈನ್ ಎಕ್ಸಾಮಿನೇಷನ್ ಅಲ್ಲಿ ಚೆನ್ನಾಗಿ ಮಾಡಿರ್ತಾರೆ, ಆಮೇಲೆ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ನ ಕ್ವಾಲಿಫೈ ಆಗ್ತಾರಲ್ಲ ಅಂತವ್ರಿಗೆ ಮಾತ್ರ ಏನಪ್ಪಾ ಅಂದ್ರೆ ಪರ್ಸನಲ್ ಇಂಟರ್ವ್ಯೂಗೆ ಕರೀತಾರೆ. ಅದು ಝೋನ್ ವೈಸ್ ಏನಾಗುತ್ತೆ ಅಂದ್ರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಚೇಂಜ್ ಆಗ್ತಾ ಹೋಗ್ತಾರೆ. ಒಂದ್ ಝೋನಿಗೆ 1:10 ಕರೆದ್ರೆ ಒಂದ್ ಝೋನಿಗೆ 1:15 ಕೂಡ ಕರಿಬಹುದು. ಅದು ಬ್ಯಾಂಕ್ ಡಿಸ್ಕ್ರಿಷನ್ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ನಾವು ಆಲ್ರೆಡಿ ನೋಡಿದೀವಿ. ನೆಕ್ಸ್ಟ್ ನೋಡ್ರಿ ಅಪರ್ ಏಜ್ ಲಿಮಿಟ್ ನಾ ಹೇಳಿದೆ ಆಗ್ಲೇ 21 ರಿಂದ 25 ವರ್ಷ ಅಂತ ಹೇಳಿ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ 5 ವರ್ಷಗಳ ವಯೋಮಿತಿ ಸಡಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಾಗಿದ್ರೆ ನಿಮಗೆ 3 ವರ್ಷಗಳ ವಯೋಮಿತಿ ಸಡಲಿಕೆ ಇರುತ್ತೆ. ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ ನಿಮಗೆ 10 ವರ್ಷಗಳ ವಯೋಮಿತಿ ಸಡಲಿಕೆ ಇರುತ್ತೆ. ಜೊತೆಗೆ ನೋಡ್ರಿ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ನಿಮಗೆ 5 ವರ್ಷಗಳ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಯಾರಾದ್ರೂ 1984ರ ದಂಗೆಯಲ್ಲಿ ಎಫೆಕ್ಟ್ ಆಗಿದ್ರೆ ಅಂತವ್ರಿಗೆ 5 ವರ್ಷದ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಪ್ಲಿಕೇಶನ್ಸ್ ಯಾವ ತರನ ಹಾಕ್ಬೇಕಂದ್ರೆ ಆಗ್ಲೇ ಹೇಳಿದೆ ಅಪ್ಲಿಕೇಶನ್ಸ್ ನೀವು IDBI ಬ್ಯಾಂಕ್ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಕೆರಿಯರ್ ಪೇಜ್ ಹೋಗಿ ಕರೆಂಟ್ ಓಪನಿಂಗ್ಸ್ ಅಲ್ಲಿ ಹೋಗಿ ನೀವೇನಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ. ಅದು ಕೂಡ 8ನೇ ಮಾರ್ಚ್ 2026ರಿಂದ 19ನೇ ಮಾರ್ಚ್ 2026ರವರೆಗೆ.
ಅಪ್ಲಿಕೇಶನ್ ಪ್ರೊಸೀಜರ್ ಅನ್ನು ಕೊಟ್ಟಿದ್ದಾರೆ, ಒಂದ್ಸರಿ ನೋಡ್ಕೊರಿ. ಇಲ್ಲಿದೆ ನೋಡ್ರಿ, ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಓಪನ್ ಆಗುತ್ತೆ. ಏನಿದೆ https://www.idbi.bank.in/idbi-bank-careers-current aspects. ಅಂದ್ರೆ ನೀವು IDBI ಬ್ಯಾಂಕ್ ಪೇಜಿಗೆ ಹೋಗಿ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಕೆರಿಯರ್ಸ್ ಕ್ಲಿಕ್ ಮಾಡಿ ಅಲ್ಲಿ ಕರೆಂಟ್ ಓಪನಿಂಗ್ಸ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಲಿಂಕ್ ಸಿಗುತ್ತೆ. ಅಥವಾ ಡೈರೆಕ್ಟ್ ಆಗಿ ನೀವು ನೋಟಿಫಿಕೇಶನ್ಸ್ ಡೌನ್ಲೋಡ್ ಮಾಡ್ಕೊಂಡು ಈ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಬಹುದು. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಟಿಫಿಕೇಶನ್ ಲಿಂಕ್ ಕೊಡ್ತೀವಿ. ಆ ನೋಟಿಫಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಟೈರ್ ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಆನ್ಲೈನ್ ಪೇಮೆಂಟ್ ಎಷ್ಟಿರುತ್ತೆ ಅಂದ್ರೆ, ಇನ್ ಕೇಸ್ ನೀವೇನಾದ್ರೂ SC/ST ಕ್ಯಾಂಡಿಡೇಟ್ ಆಗಿದ್ರೆ ನಿಮಗೆ ಓನ್ಲಿ ಇಂಟಿಮೇಷನ್ ಚಾರ್ಜಸ್ ಅನ್ನ ಅಷ್ಟೇ ಕಲೆಕ್ಟ್ ಮಾಡ್ತಾರೆ. SC/ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಅವ್ರಿಗೆ 250 ರೂಪಾಯಿ ಮಾತ್ರ ಏನಿರುತ್ತೆ ಅಂದ್ರೆ ಇಂಟಿಮೇಷನ್ ಚಾರ್ಜಸ್ ಅನ್ನ ಮಾಡ್ತಾರೆ. ಇನ್ ಕೇಸ್ ಈ ಎಲ್ಲ ಅಭ್ಯರ್ಥಿಗಳು ಬಿಟ್ಟು ಬೇರೆ ಅಭ್ಯರ್ಥಿಗಳಿದ್ರೆ ನಿಮ್ಗೆ 1050 ರೂಪಾಯಿ ಏನ್ ಮಾಡ್ತಾರೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಮತ್ತೆ ಇಂಟಿಮೇಷನ್ ಚಾರ್ಜ್ ಅನ್ನ ಮಾಡ್ತಾ ಹೋಗ್ತಾರೆ. ಆಮೇಲೆ ನೋಡ್ರಿ, ಯಾವ್ಯಾವ ಡಾಕ್ಯುಮೆಂಟ್ ಬೇಕಿದೆ ಅಂತ ಹೇಳ್ತಿದ್ರೆ, ಏಜ್ಗೆ ಯಾವ್ದು ಬೇಕು, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿಗೆ ಯಾವ್ದು ಬೇಕು, ಎಜುಕೇಶನ್ ಕ್ವಾಲಿಫಿಕೇಶನ್, ಕಾಸ್ಟ್, ವರ್ಕ್ ಎಕ್ಸ್ಪೀರಿಯನ್ಸ್, ಇದಕ್ಕೆಲ್ಲ ಯಾವ್ಯಾವ್ದು ಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ರೆ ಅದನ್ನು ಲಿಸ್ಟ್ ಸಹ ಒಂದ್ಸರಿ ನೋಡ್ಕೊರಿ. ಇದಾದ್ಮೇಲೆ ನೆಕ್ಸ್ಟ್ ನಾವೇನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಸಿಟೀಸನ್ ಅನ್ನ ನೋಡ್ತಾ ಹೋಗೋಣ. ಎಕ್ಸಾಮಿನೇಷನ್ ಸಿಟೀಸನ್ ಅಂದ್ರೆ ಬೇರೆ ಬೇರೆ ಸ್ಟೇಟಿಗೆ ಬೇರೆ ಬೇರೆ ಇರುತ್ತೆ. ಕರ್ನಾಟಕದಲ್ಲೂ ಕೂಡ ಏನಪ್ಪಾ ಅಂದ್ರೆ ಒಂದು 5 ರಿಂದ 6 ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ನೋಡ್ರಿ, ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲಿರುತ್ತೆ ಅಂದ್ರೆ ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಲಿ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಇರುತ್ತೆ. ನೀವು ಇದರಲ್ಲಿ ಏನ್ ಮಾಡ್ಬೇಕಂದ್ರೆ ನಿಯರೆಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ನ ಸೆಲೆಕ್ಟ್ ಮಾಡಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಇದಿಷ್ಟು ಏನಪ್ಪಾ ಅಂದ್ರೆ IDBI ಬ್ಯಾಂಕ್ ಅಲ್ಲಿ ಇರುವಂತಹ ಹೊಸ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತಹ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಹಾಕ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ನೋಡಾಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ಇದೇ ತರನಾದಂತ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.